ಎಲ್ರಿಗೂ ನಮಸ್ಕಾರ. ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ದಿನಾಂಕ 2 ಫೆಬ್ರವರಿ 2024 ಪ್ರಚಲಿತ ವಿದ್ಯಮಾನಗಳನ್ನು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ನಿಮ್ಗೆ ಏನಾದ್ರು ಕಳೆದ ವರ್ಷದ ಪ್ರಚಲಿತ ವಿದ್ಯಮಾನಗಳ PDF ನೋಟ್ಸ್ ಅನ್ನ ಪರ್ಚೇಸ್ ಮಾಡೋ ಉದ್ದೇಶ ಇದ್ರೆ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೋಬಹುದು. ಅಲ್ಲಿ ನಿಮಗೆ ಪೇಮೆಂಟ್ ಲಿಂಕ್ ಇರುತ್ತೆ. ಸಾಫ್ಟ್ ಕಾಪಿಯನ್ನು ನಿಮಗೆ ಇಮೇಲ್ ಮೂಲಕ ಕಳಿಸ್ಕೊಡ್ಲಾಗುತ್ತೆ. ಇತ್ತೀಚೆಗೆ 2024 ಆಸ್ಟ್ರೇಲಿಯನ್ ಓಪನ್ ನಲ್ಲಿ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಯಾವ ಆಟಗಾತಿ ಗೆದ್ದಿದ್ದಾರೆ? ಅಂಕಿತಾ ರೈನಾ, ಅರೀನಾ ಸಂಬಲೇಕ, ಝೆಂಗ್ ಕ್ವಿನೆನ್, ಬಾರ್ಬರಾ ಕ್ರಿಜಿಕೋವಾ. ಸರಿಯಾದ ಉತ್ತರ ಅರೀನಾ ಸಂಬಲೇಕ. ತಮ್ನೆರಳಿ ಅವರ ಚಿತ್ರವನ್ನು ಕೂಡ ನೋಡಿದಿರಾ. ಬೆಲಾರಸ್ನ ಅರೀನಾ ಸಂಬಲೇಕ ಅವರು 2024 ಆಸ್ಟ್ರೇಲಿಯನ್ ಓಪನ್ ಮಹಿಳಾ ಸಿಂಗಲ್ಸ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ. ಸಂಬಲೇಕ ಅವರು ಚೀನಾದ ಝೆಂಗ್ ಕೆನ್ವಿನ್ ಅವರನ್ನ 6-3, 6-2 ಸೆಟ್ಗಳಿಂದ ಸೋಲಿಸುವ ಮೂಲಕ ಸತತ 2ನೇ ಗ್ರ್ಯಾಂಡ್ ಸ್ಲಾಮ್ ಅನ್ನ ತಮ್ಮದಾಗಿಸಿಕೊಂಡಿದ್ದಾರೆ. 2012 ಮತ್ತು 13ರಲ್ಲಿ ವಿಕ್ಟೋರಿಯಾ ಅನ್ಜರಿಕಾ ನಂತರ ಅಂದ್ರೆ ಆ ಒಂದು ಸಾಲಿನಲ್ಲಿ 2012 ಮತ್ತು 13ರಲ್ಲಿ ವಿಕ್ಟೋರಿಯಾ ಅನ್ಜರಿಕಾ ಅಂತ ಅವರು ಬ್ಯಾಕ್ ಟು ಬ್ಯಾಕ್ ಆಸ್ಟ್ರೇಲಿಯನ್ ಓಪನ್ ಪ್ರಶಸ್ತಿಗಳನ್ನ ಗೆದ್ದಂತ ಮೊದಲ ಮಹಿಳೆ ಆಗಿದ್ರು. ಈಗ ಇವರು 2ನೇ ಮಹಿಳೆ ಆಗಿದ್ದಾರೆ. ಅಂದ್ರೆ ಸತತವಾಗಿ 2 ವರ್ಷಗಳ ಕಾಲ ಗ್ರ್ಯಾಂಡ್ ಸ್ಲಾಮ್ ಗಳನ್ನ ಗೆಲ್ತಕ್ಕಂತ ಮಹಿಳೆ ಅಂತ ಇಲ್ಲಿ ಅರ್ಥ. 4 ಗ್ರ್ಯಾಂಡ್ ಸ್ಲಾಮ್ಗಳು ವರ್ಷದಲ್ಲಿ ನಡೀತವೆ. ಅದರಲ್ಲಿ ವರ್ಷದ ಪ್ರಾರಂಭದ ಜನವರಿಯಲ್ಲಿ ಆಸ್ಟ್ರೇಲಿಯನ್ ಓಪನ್ ನಡೆಯುತ್ತೆ. ಅದರ ಮಹಿಳಾ ವಿಭಾಗದ ಸಿಂಗಲ್ಸ್ ಪುರಸ್ಕಾರದ ಬಗ್ಗೆ ಇಲ್ಲಿ ಮಾತನಾಡಲಾಗ್ತಾ ಇದೆ. ಇನ್ನು ಪುರುಷರ ವಿಭಾಗದ ಸಿಂಗಲ್ಸ್ ಅನ್ನ ಜಾನಿಕ್ ಸಿನ್ನರ್ ಅವರು ಗೆದ್ದಿದ್ದಾರೆ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋನ ಮಾಡ್ತೀನಿ, ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದ ಕಲೈಸರ್ ಸ್ಪೋರ್ಟ್ಸ್ ಕಿಟ್ ಯೋಜನೆ ಯಾವ ರಾಜ್ಯ ಸರ್ಕಾರ ಇದನ್ನ ಪ್ರಾರಂಭಿಸಿದೆ ಅಂತ ಮುಂದಿನ ಪ್ರಶ್ನೆ ಆಗಿದೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ತಮಿಳುನಾಡು. ತಮಿಳುನಾಡಿನ ಮುಖ್ಯಮಂತ್ರಿಗಳಾದ ಕರುಣಾನಿಧಿ ಅವರು 12,000 ಗ್ರಾಮ ಪಂಚಾಯತಿಗಳಲ್ಲಿ ಕ್ರೀಡಾ ಸಾಮಗ್ರಿಗಳನ್ನು ವಿತರಿಸುವ ಮೂಲಕ ಕಲೈಸರ್ ಸ್ಪೋರ್ಟ್ಸ್ ಕಿಟ್ ಉಪಕ್ರಮವನ್ನ ಕ್ರೀಡಾ ಅಭಿವೃದ್ಧಿ ಮತ್ತು ಯುವ ಕಲ್ಯಾಣ ಸಚಿವರಾದ ಉದಯನಿಧಿ ಅವರು ಘೋಷಣೆ ಮಾಡಿರ್ತಾರೆ. ಈ ಯೋಜನೆ ಫೆಬ್ರವರಿ 7ನೇ ತಾರೀಕಿಂದ ತಮಿಳುನಾಡಿನ ತಿರುಚಿಯಲ್ಲಿ ಪ್ರಾರಂಭವಾಗುತ್ತೆ ಮತ್ತು ಯುವ ಕ್ರೀಡಾಪಟುಗಳಿಗನ್ನ ಬೆಂಬಲಿಸುವ ಗುರಿಯನ್ನು ಇದು ಹೊಂದಿರುತ್ತೆ. ಶಿಕ್ಷಣಕ್ಕಾಗಿ ಪುಸ್ತಕಗಳನ್ನ ಒದಗಿಸುವುದಕ್ಕೆ ಸಮಾಂತರವಾಗಿ ಕ್ರೀಡೆಗಳನ್ನ ಉತ್ತೇಜಿಸುವುದು ಸರ್ಕಾರದ ಬದ್ಧತೆ ಅಂತ ಉದಯನಿಧಿ ಹೇಳಿರ್ತಾರೆ. ಉದಯನಿಧಿ ಅವರು ಕರುಣಾನಿಧಿ ಅವರ ಮಗ ಮತ್ತು ತಮಿಳುನಾಡಿನ ಕ್ರೀಡಾ ಅಭಿವೃದ್ಧಿ ಮತ್ತು ಯುವ ಕಲ್ಯಾಣ ಸಚಿವರಾಗಿದ್ದಾರೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಂತ ಸಾಲ್ಹೇರ್ ಕೋಟೆ, ಶಿವನೇರಿ ಕೋಟೆ, ಪಲ್ಹಾರ್ ಕೋಟೆಗಳು ಭಾರತದ ಯಾವ ರಾಜ್ಯದಲ್ಲಿ ಕಂಡು ಬರ್ತವೆ? ಇಂಪಾರ್ಟೆಂಟ್ ಇದು. ಮಹಾರಾಷ್ಟ್ರದಲ್ಲಿ ಕಂಡು ಬರ್ತವೆ. 2024 ಮತ್ತು 25ನೇ ಸಾಲಿನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ಪಟ್ಟಿಯನ್ನು ಗುರುತಿಸಲು ಭಾರತದ ಮರಾಠ ಮಿಲಿಟರಿ ಭೂದೃಶ್ಯಗಳನ್ನ ಪ್ರಸ್ತಾಪಿಸಿದೆ. 17ರಿಂದ 19ನೇ ಶತಮಾನದ ನಡುವೆ ಅಭಿವೃದ್ಧಿಪಡಿಸಲಾದ ಈ ಸೇನಾ ಭೂದೃಶ್ಯಗಳು ಮರಾಠ ಆಡಳಿತಗಾರರು ರೂಪಿಸಿದ ಅಸಾಧಾರಣ ಕೋಟೆ ವ್ಯವಸ್ಥೆಯನ್ನ ಪ್ರದರ್ಶನ ಮಾಡ್ತವೆ. ಸಹ್ಯಾದ್ರಿ ಪರ್ವತ ಶ್ರೇಣಿಗಳು, ಕೊಂಕಣ ಕರಾವಳಿ, ಡೆಕ್ಕನ್ ಪ್ರಸ್ಥಭೂಮಿ ಮತ್ತು ಪೂರ್ವ ಘಟ್ಟಗಳನ್ನ ವ್ಯಾಪಿಸಿರುವ ಕೋಟೆಗಳ ಜಾಲವು ವಿಶಿಷ್ಟವಾದ ಭೂದೃಶ್ಯಗಳನ್ನ ಸಂಯೋಜಿಸುತ್ತೆ. ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬಂದ ಮಾರ್ತಂಡ ಸೂರ್ಯ ದೇವಾಲಯ ಕೆಳಕಂಡ ಯಾವ ರಾಜ್ಯ ಅಥವಾ ಕೇಂದ್ರಾಡಳಿತ ಪ್ರದೇಶದಲ್ಲಿ ಕಂಡು ಬರುತ್ತದೆ? ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. ಜಮ್ಮು ಮತ್ತು ಕಾಶ್ಮೀರದ ಕಾಶ್ಮೀರ ಕಣಿವೆಯ ಅನಂತನಾಗ ನಗರದ ಸಮೀಪ ಇರ್ತಕ್ಕಂಥ ಹಿಂದೂ ದೇವಾಲಯ ಇದಾಗಿದೆ. ಈ ದೇವಾಲಯ ಸೂರ್ಯ ದೇವರಿಗೆ ಸಮರ್ಪಿತವಾಗಿದೆ. ಮಾರ್ತಾಂಡ ಎಂಬುದು ಸೂರ್ಯ ದೇವರಿಗೆ ಇರ್ತಕ್ಕಂಥ ಸಂಸ್ಕೃತದ ಸಮಾನಾರ್ಥಕ ಪದವಾಗಿದೆ. ಇದನ್ನ 8ನೇ ಶತಮಾನದಲ್ಲಿ ರಾಜ ಲಲಿತಾದಿತ್ಯ ಮುಕ್ತಪೀಡ ಅವರು ನಿರ್ಮಾಣ ಮಾಡಿದ್ರು. ಲಲಿತಾದಿತ್ಯ ಮುಕ್ತಪೀಡ ಕಾರ್ಕೋಟ ರಾಜವಂಶದ 3ನೇ ದೊರೆಯಾಗಿದ್ರು. 1389ರಿಂದ 1413ರವರೆಗೆ ಕಾಶ್ಮೀರವನ್ನ ಆಳದಂತ ಆಗಿನ ಕಾಲದ ಸುಲ್ತಾನ್ ಸಿಕಂದರ್ ಶಾ ಮೀರಿ ಈ ದೇವಾಲಯವನ್ನ ಕೆಡವಿದ ಅಂತ ನಂಬಲಾಗ್ತದೆ. ಭ್ರಷ್ಟಾಚಾರ ಸೂಚ್ಯಂಕ 2023ರಲ್ಲಿ 180 ದೇಶಗಳ ಪಟ್ಟಿಯಲ್ಲಿ ಭಾರತ ಯಾವ ಸ್ಥಾನವನ್ನ ಕಾಯ್ದುಕೊಂಡಿದೆ? 90, 91, 92, 93. ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 93ನೇ ಸ್ಥಾನ. ಟ್ರಾನ್ಸ್ಪರೆನ್ಸಿ ಇಂಟರ್ನ್ಯಾಷನಲ್ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕವನ್ನ ಬಿಡುಗಡೆ ಮಾಡಿದ್ದು ಸಾರ್ವಜನಿಕ ವಲಯದ ಸಮಗ್ರತೆಯ ಜಾಗತಿಕ ರಂಗದಲ್ಲಿ ಭಾರತದ ಸ್ಥಾನದ ಬಗ್ಗೆ ಮೌಲ್ಯಯುತವಾದ ಒಳನೋಟವನ್ನ ಒದಗಿಸುತ್ತೆ. 2023ರ ವರದಿಯಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶಗಳನ್ನ ವಿಶಾಲವಾದ ಪ್ರವೃತ್ತಿಗಳ ನಡುವೆ
ಭಾರತದ ಕಾರ್ಯಕ್ಷಮತೆಯನ್ನ ಅದು ಎತ್ತಿ ತೋರಿಸುತ್ತೆ. ಭ್ರಷ್ಟಾಚಾರವನ್ನ ನಿಭಾಯಿಸಲು ಇರ್ತಕ್ಕಂಥ ಸವಾಲುಗಳು ಮತ್ತು ಅವಕಾಶಗಳನ್ನ ಈ ಸೂಚ್ಯಂಕದಲ್ಲಿ ಹೇಳಲಾಗುತ್ತೆ ಅಥವಾ ಎತ್ತಿ ತೋರಿಸಲಾಗುತ್ತೆ. 2023ರ ಭ್ರಷ್ಟಾಚಾರ ಗ್ರಹಿಕೆ ಸೂಚ್ಯಂಕದಲ್ಲಿ ಭಾರತದ ಶ್ರೇಯಾಂಕ ಬದಲಾಗದೆ ಉಳಿದಿದೆ. 180 ದೇಶಗಳ ಪೈಕಿ 93ನೇ ಸ್ಥಾನವನ್ನ ಭಾರತ ಕಾಯ್ದುಕೊಂಡಿದೆ. 72ನೇ ಅಖಿಲ ಭಾರತ ಪೊಲೀಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನ ಎಲ್ಲಿ ಆಯೋಜಿಸಲಾಗಿದೆ? ಇರ್ತಕ್ಕಂಥ ಆಪ್ಷನ್ಗಳಲ್ಲಿ ಸರಿಯಾದ ಉತ್ತರ ಜಮ್ಮು ಮತ್ತು ಕಾಶ್ಮೀರ. 72ನೇ ಅಖಿಲ ಭಾರತ ಪೊಲೀಸ್ ಹಾಕಿ ಚಾಂಪಿಯನ್ಶಿಪ್ ಅನ್ನ ಜಮ್ಮು ಕಾಶ್ಮೀರದಲ್ಲಿ 29 ಜನವರಿ 2024ರಿಂದ 8 ಫೆಬ್ರವರಿ 2024ರವರೆಗೆ ಆಯೋಜನೆ ಮಾಡಲಾಗಿದೆ. ಈ ಚಾಂಪಿಯನ್ಶಿಪ್ ಜಮ್ಮುವಿನ ಆಸ್ಟ್ರೋಟರ್ಫ್ ನಲ್ಲಿ ನಡೆಯುತ್ತೆ. ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ಮತ್ತು ಅವಿಸ್ಮರಣೀಯವಾಗಿ ನಡೆಸಲು ಜಮ್ಮು ಕಾಶ್ಮೀರ ಪೊಲೀಸರು ಪ್ರಯತ್ನವನ್ನ ಪಡೆದಿದ್ದಾರೆ. ಭಾರತೀಯ ಕೋಸ್ಟ್ ಗಾರ್ಡ್ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ನಾವು ಆಚರಿಸುತ್ತೇವೆ? ಫೆಬ್ರವರಿ 1, 2, 3, 4. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಫೆಬ್ರವರಿ 1. ಭಾರತೀಯ ಕೋಸ್ಟ್ ಗಾರ್ಡ್ ತನ್ನ 48ನೇ ರೈಸಿಂಗ್ ಡೇ ಅಂದ್ರೆ ಸಂಸ್ಥಾಪನಾ ದಿನವನ್ನ ಫೆಬ್ರವರಿ 1, 2024ರಂದು ಆಯೋಜನೆ ಮಾಡ್ಕೊತು. ವಿಶ್ವದ 4ನೇ ಅತಿ ದೊಡ್ಡ ಕರಾವಳಿ ಕಾವಲು ಪಡೆಯಂತೆ ಭಾರತೀಯ ಕರಾವಳಿಯ ಕಾವಲು ಪಡೆ ಭಾರತದ ಕಡಲು ವಲಯಗಳಲ್ಲಿ ಭಾರತೀಯ ಕರಾವಳಿಯನ್ನ ಭದ್ರಪಡಿಸುವಲ್ಲಿ ಮತ್ತು ನಿಯಮಗಳನ್ನ ಜಾರಿಗೊಳಿಸುವಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸಿಕೊಂಡಿದೆ. ಐಸಿಜಿಯನ್ನ ಔಪಚಾರಿಕವಾಗಿ 1 ಫೆಬ್ರವರಿ 1977ರಂದು ಭಾರತದ ಸಂಸತ್ತಿನ ಕೋಸ್ಟ್ ಗಾರ್ಡ್ ಕಾಯ್ದೆ 1978ರ ಮೂಲಕ ಸ್ಥಾಪನೆ ಮಾಡಲಾಗಿರುತ್ತೆ. ಇದನ್ನ ನಮ್ಮ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕಾರ್ಯವನ್ನ ನಿರ್ವಹಿಸೋದಕ್ಕೆ ಮಾಡಲಾಗುತ್ತೆ. ಅಂದ್ರೆ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಇದು ಕೆಲಸವನ್ನ ಮಾಡುತ್ತೆ. ವಿಶ್ವ ತೇವಭೂಮಿ ದಿನವನ್ನ ಕೆಳಕಂಡ ಯಾವ ದಿನಾಂಕದಂದು ಆಚರಣೆ ಮಾಡ್ತೀವಿ? 2 ಫೆಬ್ರವರಿ ಎಂದು ಆಚರಣೆ ಮಾಡ್ತೀವಿ. ಪ್ರತಿ ವರ್ಷ ಫೆಬ್ರವರಿ 2ನೇ ತಾರೀಕು ವಿಶ್ವ ತೇವಭೂಮಿ ದಿನ ಅಥವಾ ವಿಶ್ವ ಜೌಗು ಪ್ರದೇಶ ದಿನ ಅಂತ ಹೇಳಿ ಇದನ್ನ ಆಚರಣೆ ಮಾಡ್ತಾರೆ. ಜಾಗತಿಕ ತಾಪಮಾನ ಏರಿಕೆಯನ್ನು ಎದುರಿಸುವಲ್ಲಿ ಜೌಗು ಪ್ರದೇಶಗಳು ಮತ್ತು ಮ್ಯಾಂಗ್ರೋವ್ಗಳಂತಹ ಜೌಗು ಪ್ರದೇಶಗಳ ಮಹತ್ವದ ಬಗ್ಗೆ ಜಾಗೃತಿ ಮೂಡಿಸೋದು ಈ ದಿನದ ಉದ್ದೇಶವಾಗಿದೆ. ಜೌಗು ಪ್ರದೇಶಗಳು ಪ್ರಪಂಚದ ಅತ್ಯಂತ ದುರ್ಬಲವಾದ ಮತ್ತು ಸೂಕ್ಷ್ಮ ಪರಿಸರ ವ್ಯವಸ್ಥೆಗಳಾಗಿದ್ದು ಸಸ್ಯಗಳು ಮತ್ತು ಪ್ರಾಣಿಗಳಿಗೆ ಅನನ್ಯ ಆವಾಸ ಸ್ಥಾನವನ್ನ ಬೆಂಬಲಿಸುತ್ತವೆ. ಫೈಲೇರಿಯಾವನ್ನ ತೊಡೆದುಹಾಕಲು ಸಾಮೂಹಿಕ ಔಷಧ ಆಡಳಿತ ಅಭಿಯಾನವನ್ನ ಕೆಳಕಂಡ ಯಾವ ರಾಜ್ಯ ಸರ್ಕಾರ ಪ್ರಾರಂಭಿಸಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಾದ ಯೋಗಿ ಆದಿತ್ಯನಾಥ್ ಅವರು ರಾಜ್ಯದಿಂದ ಫೈಬೇರಿಯಾವನ್ನ ತೊಡೆದುಹಾಕುವ ಉದ್ದೇಶದ ಭಾಗವಾಗಿ ವಾರ್ಷಿಕ ಸಾಮೂಹಿಕ ಔಷಧ ಆಡಳಿತ ಅಭಿಯಾನವನ್ನ ಪ್ರಾರಂಭಿಸಿದ್ದಾರೆ. ಫೆಬ್ರವರಿ 5ರಿಂದ 15ರವರೆಗೆ ಈ ಕಾರ್ಯಕ್ರಮ ನಡೆಯುತ್ತೆ. ರಾಜ್ಯದ 17 ಜಿಲ್ಲೆಗಳಲ್ಲಿ ಈ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಲಾಗಿದೆ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೋಗಿ ಪ್ರಸ್ತುತ ಉತ್ತರ ಪ್ರದೇಶದ ರಾಜ್ಯಪಾಲರು ಯಾರು ಅಂತ ಕಾಮೆಂಟ್ ಮಾಡಿ. ಜೊತೆಗೆ ರಾಜ್ಯಗಳು ರಾಜ್ಯಪಾಲರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೇಕು ಅಂದ್ರೆ ಎಂಡ್ ಸ್ಕ್ರೀನ್ ಅಲ್ಲಿ ನಿಮ್ಗೆ ಒಂದು ವಿಡಿಯೋ ಬರ್ತಾ ಇದೆ, ಅದನ್ನು ತಪ್ಪದೆ ನೋಡಿ. ಸಂಪೂರ್ಣವಾದ ಮಾಹಿತಿ ನಿಮ್ಗೆ ಅದರಲ್ಲಿ ಸಿಗ್ತಾ ಹೋಗುತ್ತೆ. ಇದಿಷ್ಟು ದಿನ ಪ್ರಚಲಿತ ವಿದ್ಯಮಾನಗಳು. ಎಲ್ಲಾ ಮಾಹಿತಿಗಳು ನಿಮ್ಗೆ ಯೂಸ್ಫುಲ್ ಅನ್ಸುತ್ತೆ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಧನ್ಯವಾದಗಳು.